ಕನ್ನಡದ ವಿರೋಧಿ ಕಮಲ್ ಹಾಸನ್ ವಿರುದ್ಧ ಕನಕಪುರದ 2ನೇ ಅಪರ ಸಿವಿಲ್ ಮತ್ತು ಜೆಎನ್ಎಫ್ಸಿ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ಮಾತನಾಡಿದ ಶ್ರೀರಾಮ ಸೇನೆಯ ನಾಗಾರ್ಜುನಗೌಡ. ನಮಸ್ತೆ, ನನ್ನ ಹೆಸರು ನಾಗಾರ್ಜುನಗೌಡ ಅಂತೇಳಿ, ಶ್ರೀರಾಮ ಸೇನಾ ರಾಮನಗರ ಜಿಲ್ಲಾಧ್ಯಕ್ಷ. ಕಳೆದ ತಿಂಗಳು ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿದಂತಹ ಕಮಲ್ ಹಾಸನ್ ಅವರ ವಿರುದ್ಧ ಕನಕಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿರ್ತೇವೆ. ಅಲ್ಲಿಯ ಠಾಣಾಧಿಕಾರಿಗಳು ದೂರನ್ನು ದಾಖಲು ಮಾಡಿಕೊಳ್ಳದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ 9ನೇ ತಾರೀಕು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸದರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರನ್ನು ಸಲ್ಲಿಸ್ತೀವಿ ಗ್ರಾಮಾಂತರ ಠಾಣೆಯ ವಿರುದ್ಧ. ಅವರು ಅದಕ್ಕೂ ಸಹ ಯಾವುದೇ ರೀತಿಯ ನಿರ್ದೇಶನವನ್ನು ಕೊಡದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಈ ದಿನ ಕನಕಪುರದ 2ನೇ ಅಪರ ಮತ್ತು ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ PCR ಪ್ರಕರಣವನ್ನು ದಾಖಲಿಸಿದ್ದು, ಗೌರವಾನ್ವಿತ ನ್ಯಾಯಾಲಯ ಪ್ರಕರಣವನ್ನು ದಾಖಲಿಸಿಕೊಂಡು 5ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲ ಜೊತೆಗೆ ಈ ಪ್ರಕರಣವನ್ನು ಈ ವ್ಯಾಪ್ತಿಯಲ್ಲಿ ಯಾಕೆ ದಾಖಲು ಮಾಡಿಕೊಡ್ಬೇಕು, ಮತ್ತು ಇಲ್ಲಿ ಯಾರನ್ನು ಐ ವಿಟ್ನೆಸ್ ಆಗಿ ಪರಿಗಣಿಸಬೇಕು, ಮತ್ತು ಈ ಪ್ರಕರಣವನ್ನು ತಾವು ಯಾಕೆ ದಾಖಲು ಮಾಡ್ತಿದ್ದೀರಿ, ಮತ್ತು ಯಾರಿಗೆ ನಿರ್ದೇಶನವನ್ನು ಕೊಡಬೇಕು, ಈ ಎಲ್ಲ ವಿಷಯಗಳನ್ನು ನಮ್ಮ ವಕೀಲರನ್ನ ಕೇಳಿದಂತಹ ಸಂದರ್ಭದಲ್ಲಿ ವಕೀಲ ಮಿತ್ರರು ಉತ್ತಮವಾದ ಸಮಜಾಯಿಷಿಯನ್ನು ಕೊಡೋದ್ರ ಜೊತೆಗೆ ಈ ಪ್ರಕರಣದಲ್ಲಿ ಶಿವರಾಜ್ ಕುಮಾರ್ ಅವರು ನೇರವಾಗಿ ಐ ವಿಟ್ನೆಸ್ ಆಗಿ ಬರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವ್ರನ್ನ ಕುರಿತು ಕಮಲ್ ಹಾಸನ್ ಅವರು ಮಾತಾಡ್ತಕ್ಕಂತಹ ಒಂದು ವಿಡಿಯೋ ಸಹ ನಾವು ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಜೊತೆಗೆ ಮುಂದುವರೆದು ಇದು ಹೆಚ್ಚಿನ ತನಿಖೆಯಾಗಬೇಕು ಮತ್ತು ಕನ್ನಡದ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು ದೂರುದಾರನಾದ ನನಗೆ ವೈಯಕ್ತಿಕವಾಗಿ ಅತಿ ಹೆಚ್ಚು ಬೇಸರವನ್ನು ತರಿಸಿದ ಜೊತೆಗೆ ಮಾನಸಿಕ ಖಿನ್ನತೆಯನ್ನು ಅನುಭವಿಸಲಿಕ್ಕೆ ಆಗಿದೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ವಕೀಲರು ತಮ್ಮ ಶ್ರಮವನ್ನು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಎಲ್ಲ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಈ ವಿಷಯ ಏನಾದರೂ ಪೆಂಡಿಂಗ್ ಇದೆಯಾ ಅಂತಕ್ಕಂತಹ ವಿಷಯವನ್ನು ಸಹ ವಕೀಲರನ್ನು ಕೇಳಿದಂತಹ ಸಂದರ್ಭದಲ್ಲಿ ವಕೀಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕರಣಗಳು ಬಾಕಿ ಇರೋದಿಲ್ಲ. ಅವರ ಚಲನಚಿತ್ರ ಬಿಡುಗಡೆ ಮತ್ತು ವಾಣಿಜ್ಯ ಉದ್ಯಮಕ್ಕೆ ಸಂಬಂಧಪಟ್ಟಾದಂಥ ಪ್ರಕರಣಗಳು ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳು ಬಾಕಿ ಇರಬಹುದು. ಆದರೆ ಕನ್ನಡದ ಅವಹೇಳನದ ವಿಷಯಕ್ಕೆ ಯಾವುದೇ ರೀತಿಯ ಪ್ರಕರಣಗಳು ಬಾಕಿ ಇರೋದಿಲ್ಲ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ನ್ಯಾಯಾಧೀಶರು ದಾಖಲು ಮಾಡಿಕೊಂಡು PCR ಸಂಖ್ಯೆ 166/2025 ಅಂತ ಸಂಖ್ಯೆಯನ್ನು ಸಹ ನೀಡಿದ್ದಾರೆ. ಮುಂದಿನ ಹೆಚ್ಚಿನ ಹಿಯರಿಂಗಿಗೆ ಮುಂದಿನ ತಿಂಗಳು 5ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಜೈ ಶ್ರೀರಾಮ್.